ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇನ್ಯಾಕೆ ತಡ ಮಾಡೋದು ಅಲ್ವಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋ ನನ್ನ ಹಸ್ಬೆಂಡ್ ಊರಲ್ಲಿ ಇರುವಾಗ ಮಾಡಿರುವಂಥ ವಿಡಿಯೋ. ಅವರು ಊರಲ್ಲಿರುವಾಗ ಮಾಡಿರುವಂಥ ಕೆಲವೊಂದು ವೀಡಿಯೋಸ್ ಎಲ್ಲ ಇನ್ನೂ ಕೂಡ ಇದೆ, ಇನ್ನೂ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ವಿಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನು ವಿಶೇಷ ಇದೆ ಅಂದರೆ, ನಾವೆಲ್ಲರೂ ಸೇರಿ 2 ಡೇಸ್ನ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾವು ನೈಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಜರ್ನಿಯ ಮಿಡಲಲ್ಲಿ ನಿಲ್ಲಿಸಿ ನಾವು ಸ್ವಲ್ಪ ಊಟ ಮಾಡುವ ಅಂತ ಎನಿಸಿದ್ವಿ. ಆದರೆ ನನಗೆ ಅವತ್ತು ಫ್ರೈಡೇ ಆಗಿತ್ತು. ನಾನು ನಾನ್ ವೆಜ್ ಯಾವುದು ತಿನ್ನಲ್ಲ. ಆದರೆ ನನ್ನ ಹಸ್ಬೆಂಡು ಹಾಗೆ ಫ್ರೆಂಡ್ಸ್ ಎಲ್ಲ ನಾನ್ ವೆಜ್ ಊಟಕ್ಕೆ ಹೋಗಿದ್ದರು. ಹಾಗಾಗಿ ಅವ್ರ ಮೇಲೆ ಕೋಪದಲ್ಲೇ ಇದ್ದೆ. ನಾನು ಊಟ ಕೂಡ ಮಾಡಲಿಲ್ಲ. ಹಾಗೆ ಅಲ್ಲಿ ಬೇರೆ ಬೇರೆ ಕಂಟ್ರಿಯ ಕರೆನ್ಸಿ ಎಲ್ಲ ಕಲೆಕ್ಟ್ ಮಾಡಿದರು. ಅದನ್ನೆಲ್ಲ ನೋಡಿ ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆದರೆ ನನಗೆ ಈ ಕೋಪದಲ್ಲಿ ಊಟ ಬೇಡ ಅಂತ ಅಲ್ಲಿಂದ ಹೊರಟಿದ್ದೆ. ಆದರೆ ನನಗೆ ಮಿಡಲಲ್ಲಿ ತುಂಬ ಹಸಿವಾಗಲಿಕ್ಕೆ ಶುರುವಾಯಿತು. ಹಾಗಾಗಿ ಒಂದು ಕೆಫೆಗೆ ಬಂದ್ವಿ, ನೋಡುವ ಏನಾದರೂ ತಿನ್ನಲಿಕ್ಕೆ ಸಿಗ್ತದಾ ಅಂತೇಳಿ. ಆದರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಅಲ್ಲಿಂದ ವಾಪಸ್ ಹೋಗುವ ಪರಿಸ್ಥಿತಿ ಬಂತು. ಯಾಕೆ ಅಂದರೆ ನನಗೆ ಬೇಕಾದಂಥ ಫುಡ್ ಅಲ್ಲಿ ಕೂಡ ನನಗೆ ಸಿಗಲಿಲ್ಲ. ಹಾಗಾಗಿ ಅಲ್ಲಿಂದ ನಾವು ಸೀದಾ ಹೊರಟ್ವಿ. ನೆಕ್ಸ್ಟ್ ಸ್ವಲ್ಪ ಜರ್ನಿ ಮಾಡ್ತಾ ಇರುವಾಗ ಮಿಡಲಲ್ಲಿ ಒಂದು ಹೋಟೆಲ್ ಸಿಕ್ತು. ಆದರೆ ತುಂಬ ಲೇಟ್ ನೈಟ್ ಆದದ್ರಿಂದ ಅಲ್ಲಿ ಕೂಡ ನಮಗೆ ಬೇಕಾದಂಥ ಫುಡ್ ಸಿಗಲಿಲ್ಲ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಫುಡ್ ಸಿಗ್ತದೆ ಅನ್ನುವ ಧೈರ್ಯ ಕೂಡ ಇರಲಿಲ್ಲ. ಯಾಕಂದರೆ ತುಂಬ ಲೇಟ್ ನೈಟ್ ಆಗಿತ್ತು. ಹಾಗೆ ಸಿಕ್ಕಿದ ಫುಡ್ಡನ್ನೇ ತಿಂದು ನಾವು ನಮ್ಮ ಜರ್ನಿ ಪುನಃ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಮೈಸೂರಿಗೆ ಬಂದು ರೀಚ್ ಆದ್ವಿ. ಮೈಸೂರಿಗೆ ಬಂದು ರೀಚ್ ಆಗಿ ಅಂತೂ ಆಯಿತು, ಬಟ್ ನಮಗೆ ರೂಮ್ ಹುಡುಕೋದ್ರಲ್ಲಿ ತುಂಬಾ ಕಷ್ಟ ಆಯಿತು. ಯಾಕೆಂದರೆ ಹೊಸ ಜಾಗ, ಹೊಸ ಜನ, ಹಾಗಾಗಿ ನಮಗೆ ಎಲ್ಲಿ ಏನು ಸಿಗ್ತದೆ ಅಂತ ಕೂಡ ಗೊತ್ತಿರಲಿಲ್ಲ. ಆದರೆ ನೈಟ್ ಡ್ಯೂಟಿಯಲ್ಲಿದ್ದಂತಹ ಪೊಲೀಸವರು ನಮಗೆ ತುಂಬ ಚೆಂದ ಹೇಳಿದರು, ಇಂಥ ಪ್ಲೇಸ್ನಲ್ಲಿ ಇಂಥ ಹೋಟೆಲ್ ಇದೆ, ಅಲ್ಲಿ ನಿಮಗೆ ಒಳ್ಳೆ ರೂಮ್ ಸಿಗ್ತದೆ ಅಂತೇಳಿ. ಹಾಗೆ ಅವ್ರು ಹೇಳಿದಾಗೆ ನಾವು ಬಂದು ನಮಗೆ ಇಲ್ಲಿ ಮೈಸೂರು ಹೆರಿಟೇಜ್, ಇಲ್ಲಿ ತುಂಬ ಒಳ್ಳೆ ರೂಮ್ ಅಂತೂ ಸಿಕ್ತು. ತುಂಬಾ ಖುಷಿ ಕೂಡ ಆಯಿತು. ನೋಡಿ, ನೀವೇ ನೋಡ್ತಾ ಇರ್ಬೋದು ಈ ಲಾಡ್ಜ್ ಎಷ್ಟು ಚೆಂದ ಇದೆ ಅಂತೇಳಿ. ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ, ಅಷ್ಟೇ ಕ್ಲೀನಾಗಿ ಕೂಡ ಇತ್ತು. ನನ್ನ ಹಸ್ಬೆಂಡ್ ಆಗಿ ರವೀಂದ್ರ ಇಬ್ಬರು ಕೂಡ ರೂಮ್ ಹೇಗಿದೆ ನೋಡಿ ಬರುವ ಅಂತೇಳಿ ಹೋದರು. ನಾವು ಅಷ್ಟೊತ್ತಿಗೆ ಇಲ್ಲಿ ಕೆಳಗೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಯಾಕೆಂದರೆ ಜರ್ನಿ ಮಾಡಿ ಮಾಡಿ ತುಂಬ ಟಯರ್ಡ್ ಆಗಿತ್ತು. ಒಮ್ಮೆ ರೂಮ್ ಸಿಕ್ಕಿದ್ರೆ ಸಾಕಪ್ಪ ಮಲಗಿ ಬಿಡುವ ಅನ್ನುವಷ್ಟು ಟಯರ್ಡ್ ಆಗಿತ್ತು. ಹಾಗೆ ಇವರೆಲ್ಲ ರೂಮೆಲ್ಲ ನೋಡಿ ಬಂದಾದ ನಂತರ ನಾವು ಪುನಃ ರೂಮಿಗೆ ಅಂತೇಳಿ ಹೊರಟ್ವಿ. ನಮಗೆ ಅಲರ್ಟ್ ಆದಂಥ ರೂಮ್ ಉಂಟಲ್ಲ, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಹಾಗೆಯೇ ನಾವು ನೈಟ್ ಪೂರ್ತಿ ಜರ್ನಿ ಮಾಡಿದ್ರಿಂದ ರೂಮ್ ಹೇಗಿದ್ರೂ ಪರವಾಗಿಲ್ಲಪ್ಪ, ಒಮ್ಮೆ ಹೋಗಿ ಮಲಗಿ ಬಿಡುವ ಅಂತ ಅನಿಸ್ತಾ ಇತ್ತು. ಯಾಕಂದರೆ ನಮ್ಮ ಜರ್ನಿ ನೈಟ್ ಸ್ಟಾರ್ಟ್ ಮಾಡಿದ್ವಿ, ಬಂದು ರೀಚ್ ಆಗುವಾಗ 4:30 ಆಗಿತ್ತು. ಹಾಗೆ ನಮಗೆ ಏನು ಬೇಡಪ್ಪ, ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಮಲ್ಕೊಂಡು ಬಿಡುವ ಅನ್ನುವಷ್ಟು ಸುಸ್ತಾಗೋಗಿತ್ತು. ಹಾಗೆ ನೋಡಿರಿ ನಮ್ಮ ರೂಮ್ ಎಷ್ಟು ಚೆಂದ ಇದೆ ಅಂತೇಳಿ. ವಾಶ್ರೂಮು ಇದೆಲ್ಲ ತುಂಬಾ ಹೈಜಿನಿಕ್ ಆಗಿತ್ತು. ಹಾಗೆ ನಾವೆಲ್ಲರೂ ಬಂದು ಫ್ರೆಶ್ ಕೂಡ ಆಗಲಿಲ್ಲ, ಹಾಗೆಯೇ ಮಲ್ಕೊಂಡ್ಬಿಟ್ವಿ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ತುಂಬ ಟಯರ್ಡ್ ಆಗಿದ್ವಿ ಅಲ್ವಾ. ಹಾಗಾಗಿ ಬಂದು ಮಲಗಿದ್ದೊಂದು ಗೊತ್ತು, ಹೇಗೆ ಬೆಳಕಾಗಿದೆ ಅನ್ನೋದೇ ಗೊತ್ತಾಗಲಿಲ್ಲ. ಆಯಿತಾ, ಇನ್ನು ಬೆಳಗ್ಗೆ ಎದ್ದು ಪುನಃ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಯಾಕೆಂದರೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಾಗಿತ್ತು ಅಂತೇಳಿ ಈ ಜರ್ನಿಯಲ್ಲಿ ನಿಮಗೆ ಗೊತ್ತಾಗ್ತದೆ. ಹಾಗೆ ನೋಡಿ, ಇಲ್ಲಿ ಮಾರ್ನಿಂಗ್ ನಾವೆಲ್ಲರೂ ಫ್ರೆಶ್ ಆಗಿ ನಾವಿನ್ನು ಟಿಫನ್ ಮಾಡುವ ಅಂತೇಳಿ ರೂಮಿಂದ ಹೊರಗಡೆ ಬಂದ್ವಿ. ಟಿಫನ್ ಮಾಡುವ ಅಂಥೇಳಿ ಹೊರಗಡೆ ಬಂದ್ವಿ. ಆದರೆ ನಮಗೆ ಬೇಕಾದಂಥ ಫುಡ್ ಇಲ್ಲಿ ಸಿಗ್ತದಾ ಇಲ್ವಾ ಅನ್ನೋ ಡೌಟ್ ಇತ್ತು. ಯಾಕೆ ಅಂದರೆ ಅವರವರ ಊರಲ್ಲಿ ಬೇರೆ ಬೇರೆ ಸ್ಟೈಲ್ನಲ್ಲಿ ಫುಡ್ಡು ಪ್ರಿಪೇರ್ ಮಾಡಿರ್ತಾರೆ. ಹಾಗಾಗಿ ನಮಗೆ ದಕ್ಷಿಣ ಕನ್ನಡದವರು ಅಂತ ಹೇಳಿದ ಮೇಲೆ ನಮ್ಮ ಫುಡ್ ಸ್ಟೈಲೇ ಬೇರೆ ಇರ್ತದಲ್ಲ. ಹಾಗೆ ಇಲ್ಲಿ ಇನ್ನು ಯಾವ ರೀತಿ ಸಿಗ್ತದಪ್ಪ, ನಮಗೆ ಬೇಕಾದಂಥ ಫುಡ್ ಸಿಗ್ತದಾ ಇಲ್ವಾ ಅಂತೇಳಿ ಡೌಟ್ ಇತ್ತು. ಆದರೆ ನಮ್ಮ ಅದೃಷ್ಟ ಅಂತ ಕಾಣಿಸ್ತದೆ, ನಾವು ಎಲ್ಲಿ ರೂಮ್ ಮಾಡಿದ್ವಿ ಅದರ ಆಪೋಸಿಟ್ ಒಂದು ಹೋಟೆಲ್ ಇತ್ತು. ಆ ಹೋಟೆಲಿಗೆ ಹೋಗುವ ತನಕ ನಮಗೆ ಇದೇ ಡೌಟ್ನಲ್ಲಿಯೇ ಹೋಗಿದ್ವಿ, ಫುಡ್ ಯಾವ ರೀತಿ ಇರ್ತದಪ್ಪ ಅಂತೇಳಿ. ಹಾಗೆಯೇ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ದೂರದಲ್ಲಿ ಕಾಣಿಸ್ತಾ ಉಂಟಲ್ವ, ಅದುವೇ ಹೋಟೆಲ್. ಆ ಹೋಟೆಲ್ಗೆ ಹೋದ ತಕ್ಷಣ ನಮಗೆ ತುಂಬಾ ಖುಷಿ ಆಯಿತು. ಯಾಕೆ ಅಂತ ಕೇಳೋದಾದರೆ ಅದು ನಮ್ಮ ಮಂಗಳೂರಿನವರದ್ದೇ ಹೋಟೆಲ್ ಆಗಿತ್ತು. ಹಾಗಾಗಿ ಮೈಸೂರಿಗೆ ಬಂದರೂ ತೊಂದರೆ ಇಲ್ಲ, ನಮಗೆ ಮೈಸೂರಲ್ಲಿಯೂ ಕೂಡ ನಮ್ಮ ಕಡೆಯ ಫುಡ್ಡೇ ಸಿಗ್ತಾ ಇದೆ ಅಲ್ವಾ, ನಾವು ಖುಷಿ ಅಂತೂ ತುಂಬಾ ಆಯಿತು. ಹಾಗೆ ಫುಡ್ ಕೂಡ ತುಂಬಾ ಟೇಸ್ಟಿ ಆಗಿತ್ತು. ನಾನಿಲ್ಲಿ ಮೈಸೂರು ಮಸಾಲೆಯನ್ನು ಟೇಸ್ಟ್ ಮಾಡಿದೆ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆಯೇ ಇವರೆಲ್ಲ ಇಡ್ಲಿ, ವಡೆ, ದೋಸೆ ಏನೇನೋ ಬೇರೆ ಬೇರೆ ಫುಡ್ಡೆಲ್ಲ ಟ್ರೈ ಮಾಡಿದರು. ನಾನು ಮಾತ್ರ ಮೈಸೂರಿಗೆ ಬಂದಿದ್ದೀನಿ ಅಂದಮೇಲೆ ಮೈಸೂರು ಮಸಾಲ ತಿನ್ನಬೇಕು ಅಂತೇಳಿ ಮೈಸೂರು ಮಸಾಲನೇ ತೊಗೊಂಡು ತಿಂದೆ. ತುಂಬ ಚೆನ್ನಾಗಿತ್ತು ಫುಡ್ ಅಂತೂ, ನನಗೆ ತುಂಬಾ ಖುಷಿ ಅನ್ನಿಸ್ತು. ಹಾಗೆ ಅಲ್ಲಿ ನಮ್ಮ ಟಿಫನ್ ಎಲ್ಲ ಮುಗಿಸಿ ಪುನಃ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ.
ಇದು ನಮ್ಮ ಮೈಸೂರಿನ ಫಸ್ಟ್ ಡೇ ಆಗಿತ್ತು. ನಾವು ಫಸ್ಟ್ ಡೇ ಎಲ್ಲಿಗೆ ಬಂದ್ವಿ ಅಂತ ಹೇಳಿದರೆ, ನನಗೆ ಚಿಕ್ಕ ವಯಸ್ಸಿನಿಂದನೂ ತುಂಬ ಆಸೆ ಇತ್ತು. ನನಗೆ ಒಮ್ಮೆ ಆದರೂ GRS ಫ್ಯಾಂಟಸಿ ಪಾರ್ಕಿಗೆ ಹೋಗಲೇಬೇಕು ಅಂತೇಳಿ. ಹಾಗಾಗಿ ಈ ಸರ್ತಿ ನನ್ನ ಹಸ್ಬೆಂಡ್ ಸೌದಿಯಿಂದ ಬರುವ ಮುಂಚೆಯೇ ಹೇಳಿದ್ದೆ, ಈ ಸರ್ತಿ ನೀವು ಎಲ್ಲಿಗೆ ಕರ್ಕೊಂಡು ಹೋಗ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ GRS ಫ್ಯಾಂಟಸಿ ಪಾರ್ಕಿಗಂತೂ ಕರ್ಕೊಂಡು ಹೋಗಲೇಬೇಕು ನನ್ನ ಅಂತೇಳಿ. ಅದಕ್ಕೆ ನನಗೆ ಸಪೋರ್ಟಿವ್ ಆಗಿ ನಿಂತದ್ದು ನನ್ನ ಮಗಳು. ಹೌದು ಅಪ್ಪ, ನಾವು ಅಲ್ಲಿಗೆ ಹೋಗುವ, ಆಟ ಆಡುವ ಅಂತೇಳಿ. ಇನ್ನು ಮಗಳು ಕೇಳಿದ ನಂತರ ಆಗಲ್ಲ ಅನ್ನುವ ಮಾತೇ ಇಲ್ಲ ಅಲ್ವಾ. ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಬಂದದ್ದು GRS ಫ್ಯಾಂಟಸಿ ಪಾರ್ಕಿಗೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಹೇಗೆ ಅಂತ ಹೇಳಿದರೆ, ಒಂದೊಂದು ಪೈಸೆಗೂ ಕೂಡ ಲೆಕ್ಕ ಹಾಕ್ತೀವಿ. ನಾವು ಕೂಡ ಅದನ್ನೇ ಮಾಡಿದ್ದು. ನಾವು ಹೊರಡುವಾಗನೇ ಹೇಳಿದ್ವಿ, ಮಾರ್ನಿಂಗ್ GRS ಫ್ಯಾಂಟಸಿ ಪಾರ್ಕ್ ಓಪನ್ ಆಗುವಾಗನೇ ನಾವು ಅಲ್ಲಿ ರೀಚ್ ಆಗಬೇಕು. ಇನ್ನು ಈವ್ನಿಂಗ್ ಕ್ಲೋಸ್ ಆಗುವ ಟೈಮ್ ತನಕನೂ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಯಾಕಂದರೆ ನಾವು ಕೊಟ್ಟಿರುವಂತಹ ಹಣಕ್ಕೆ ಪೈಸಾ ವಸೂಲಾಗಬೇಕು ಅಂತೇಳಿ. ಹಾಗೆಯೇ ನೋಡಿ, ಇಲ್ಲಿ ಪುಟ್ಟ ಮಕ್ಕಳಿಗೆ ಈ ರೀತಿ ನಿಲ್ಲಿಸಿ ಹೈಟ್ ನೋಡ್ತಾರೆ. ಹೈಟ್ನ ಪ್ರಕಾರ ಟಿಕೆಟ್ ಇರ್ತದೆ ಅವರಿಗೆ. ನಾನು ಅಲ್ಲಿ ಕೂಡ ಸ್ವಲ್ಪ ಚೊರೆ ಮಾಡಿದೆ, ಆಯಿತಾ, ಸ್ವಲ್ಪ ಹೈಟ್ ಇದ್ದಾಳೆ ಅಷ್ಟೇ ಅಲ್ವಾ, ಟಿಕೆಟ್ ಕಮ್ಮಿ ಮಾಡಿ ಅಂತೇಳಿ. ಇಲ್ಲ ಮ್ಯಾಮ್, ಅದು ಆಗೋದೇ ಇಲ್ಲ ಅಂತ ಹೇಳಿದರು. ಮತ್ತು ಇನ್ನೆಂತ ಮಾಡೋದಲ್ವಾ, ಅವರು ಹೇಳಿದಷ್ಟು ಕೊಡಲೇಬೇಕಾಗ್ತದೆ. ಅವರು ಹೇಳಿದಷ್ಟಿಗೆ ಟಿಕೆಟ್ ಕೊಟ್ಟು ಮತ್ತೆ ಒಳಗೆ ಹೋದ್ವಿ ನಾವು. ನಮಗೆ ಒಳಗೆ ಬರುವಾಗಲೇ ಅನ್ನಿಸ್ತು, ನಾವು ಕೊಟ್ಟಿರುವಂಥ ಹಣಕ್ಕೆ ಯಾವುದೇ ರೀತಿ ಮೋಸ ಖಂಡಿತವಾಗಿಯೂ ಇಲ್ಲ ಅಂತೇಳಿ. ನಾವು ಆಗಲೇ ಮಾತಾಡಿದಾಗೆ ನಮ್ಮ ಪೈಸಾ ವಸೂಲಾಗೋದಂತೂ ಖಂಡಿತ. ಯಾಕೆ ಅಂದರೆ ಅಷ್ಟು ಗೇಮ್ಗಳಿತ್ತು, ಹಾಗೆ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದರು. ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅದುವೇ ಅಲ್ವಾ. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೋ ಅಷ್ಟೇ ಕಂಫರ್ಟಬಲ್ ಆಗಿ ನಾವು ಕೂಡ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಾವು ಸುತ್ತ ನೋಡಿಕೊಂಡು ಬರುವಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ನನ್ನ ಮೋಸ್ಟ್ ಫೇವ್ರೆಟ್ ಗೇಮ್. ಆ ಗೇಮ್ ಯಾವುದು ಅಂತ ಕೇಳೋದಾದರೆ ಅದು ಬೇರೆ ಯಾವುದೂ ಅಲ್ಲ, ಡ್ಯಾಶಿಂಗ್ ಕಾರ್. ನನಗಂತೂ ಆ ಗೇಮ್ ಅಂದರೆ ತುಂಬಾ ಖುಷಿ ಆಗ್ತದೆ. ತುಂಬ ಕ್ರೇಜ್ ಇದೆ ನನಗೆ ಆ ಗೇಮ್ನಲ್ಲಿ. ನಾನು ಸೌದಿಯಲ್ಲಿರುವಾಗ ಮ್ಯಾಕ್ಸಿಮಮ್ ಆಟ ಆಡಿರುವಂಥ ಗೇಮ್ ಅಂದರೆ ಅದು ಡ್ಯಾಶಿಂಗ್ ಕಾರ್. ಈ ಗೇಮ್ ನನಗೆ ಮಾತ್ರ ಅಲ್ಲ, ನನ್ನ ಹಸ್ಬೆಂಡ್ಗೆ ಕೂಡ ತುಂಬಾ ಇಷ್ಟ. ಬಾಕಿ ಯಾವ ಗೇಮ್ ಆದರೂ ಕೂಡ ಅವರು ಅಷ್ಟು ಇಂಟ್ರೆಸ್ಟಲ್ಲಿ ಇರೋದಿಲ್ಲ. ಆದರೆ ಈ ಗೇಮ್ ಅಂದರೆ ಅವರು ತುಂಬ ಖುಷಿಯಿಂದ ಆಟ ಆಡಲಿಕ್ಕೆ ಹೋಗ್ತಾರೆ. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ಫಸ್ಟ್ ನಾವು ಡ್ಯಾಶಿಂಗ್ ಕಾರಿಂದನೇ ಸ್ಟಾರ್ಟ್ ಮಾಡುವ ಅಂತೇಳಿ. ಹಾಗಾಗಿ ನಾವು ಸೀದಾ ಬಂದದ್ದು ಡ್ಯಾಶಿಂಗ್ ಕಾರ್ ಆಟ ಆಡಲಿಕ್ಕೆ ಅಂತೇಳಿ. ನೋಡ್ತಾ ಇರ್ಬೋದು, ನಾವೆಲ್ಲರೂ ಒಂದೊಂದು ಕಾರಲ್ಲಿ ಕೂತ್ಕೊಂಡಂತೂ ಆಯಿತು. ನಾನಂತೂ ತುಂಬಾ ಖುಷಿಯಿಂದ ಇದ್ದೆ. ಯಾಕೆ ಅಂದರೆ GRSಗೆ ಎಂಟ್ರಿ ಆದ ಕೂಡಲೇ ನನ್ನ ಫೇವ್ರೆಟ್ ಗೇಮ್ ನನಗೆ ಆಟ ಆಡಲಿಕ್ಕೆ ಸಿಕ್ತು ಅಲ್ವಾ ಅಂತೇಳಿ. ನಾನು ಸೌದಿಯಿಂದ ಬಂದಾದ ನಂತರ ಉಂಟಲ್ಲ, ಫಸ್ಟ್ ಟೈಮ್ ಇಲ್ಲಿ GRS ಅಲ್ಲೇ ಆಟ ಆಡ್ತಾ ಇರೋದು. ಯಾಕಂದರೆ ನಾನು ಇಲ್ಲಿ ಇಂಡಿಯಾದಲ್ಲಿ ಎಲ್ಲಿ ಕೂಡ ಅದರಲ್ಲಿ ಆಟ ಆಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಆದರೆ ಇವತ್ತು ಮೈಸೂರಲ್ಲಿ ತುಂಬಾ ಖುಷಿಯಿಂದ ನಾನು ಈ ಗೇಮ್ನ ಎಂಜಾಯ್ ಮಾಡಿದ್ದಂತೂ ಹೌದು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಂದಿ ಆಟ ಆಡ್ತಿದ್ದಾರೆ ಅಂತ. ಪ್ರತಿಯೊಬ್ಬರ ಮುಖದಲ್ಲಿ ಕೂಡ ನಗು ಇತ್ತು. ಒಬ್ಬರಿಗೆ ಒಬ್ಬರು ಪರಿಚಯ ಇಲ್ಲ, ಆದರೂ ಕೂಡ ತುಂಬ ಖುಷಿಯಿಂದ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅಂತೇಳಿ. ನಾವು ಮಾತ್ರ ಅಲ್ಲ, ನನ್ನ ಮಗಳು ಕೂಡ ನೋಡಿ ಇಲ್ಲಿ ಅವಳ ಅಪ್ಪನ ಜೊತೆಯಲ್ಲಿ ಈ ಗೇಮ್ನಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಫೈನಲಿ ಡ್ಯಾಶಿಂಗ್ ಕಾರೆಲ್ಲ ಆಟ ಆಡಿ ಅಲ್ಲಿಂದ ನಾವು ಸೀದಾ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಇದೊಂದು ಗೋಸ್ಟ್ ಹೌಸ್ ಆಗಿತ್ತು. ಅದರೊಳಗೆ ಹೋಗುವ ಅಂತೇಳಿ ಡಿಸೈಡ್ ಮಾಡಿದ್ವಿ. ಹೋಗುವಾಗ ಕೂಡ ಒಮ್ಮೆ ಹೋಗುವ ಒಮ್ಮೆ ಬೇಡ ಅಂತ ಅನಿಸ್ತಾ ಇತ್ತು. ನನ್ನ ಹಸ್ಬೆಂಡ್ ಹಾಗೆ ಮಗಳು ಕೂಡ ಬರಲೇ ಇಲ್ಲ, ಅವ್ರಿಗೆ ಭಯ ಆಗ್ತದೆ ಅಂತೇಳಿ. ಮಗಳಿಗಿಂತ ಜಾಸ್ತಿ ಭಯ ನನ್ನ ಹಸ್ಬೆಂಡ್ಗೆ ಆಗ್ತಾಯಿತ್ತು. ಹಾಗಾಗಿ ಅವರು ವಾಪಸ್ ಹೋದರು, ಅವ್ರು ಬರಲಿಲ್ಲ. ನಾನು ಒಳಗಡೆ ಹೋಗಿ ತುಂಬ ಧೈರ್ಯದಿಂದನೇ ಒಳಗಡೆ ಹೋದೆ. ಆದರೆ ಒಳಗಡೆ ಹೋದ ನಂತರ ನನ್ನ ಧೈರ್ಯ ಎಲ್ಲಿ ಓಡಿ ಆಯ್ತಂತಲೇ ಗೊತ್ತಿಲ್ಲ, ಆಯಿತಾ. ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ನಮಗೆ ಗೊತ್ತಿರುತ್ತೆ ಅಲ್ಲಿ ಬೇರೆ ಏನೂ ಇಲ್ಲ ಅಂತೇಳಿ, ಇರೋದೆಲ್ಲ ಆರ್ಟಿಫಿಷಿಯಲ್ ಅಂತೇಳಿ. ಆದರೆ ಆ ಸೌಂಡ್ ಎಫೆಕ್ಟ್, ಈ ಲೈಟಿಂಗ್ ಎಲ್ಲ ನೋಡುವಾಗ ಉಂಟಲ್ಲ, ಎಷ್ಟೇ ಧೈರ್ಯದವರು ಕೂಡ ಒಮ್ಮೆ ಭಯ ಪಡುವುದಂತೂ ಖಂಡಿತ. ನನಗೆ ಕೂಡ ಹಾಗೇ ಆಯಿತು. ನಾನು ಮತ್ತೆ ಹೇಗೆ ಅಂದರೆ, ನನ್ನ ಪಕ್ಕದಲ್ಲಿ ನಮ್ಮವರೇ ಇದ್ದರೂ ಕೂಡ ಭಯಪಟ್ಟು ಕೂಗಿದ್ದು ಉಂಟು. ಆದರೆ ಲೈಫಲ್ಲಿ ಒಮ್ಮೆ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬರುವಾಗ ಮತ್ತೊಂದು ಜಾಗ ನಮಗೆ ಕಣ್ಣಿಗೆ ಬಿತ್ತು. ಆಗ ಹೋದದ್ದು ನಾವು ಗೋಸ್ಟ್ ಹೌಸ್ ಅಂತ, ಅಂದರೆ ಈಗ ಬಂದದ್ದು ನಾವು ಮಿರರ್ ಹೌಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಫುಲ್ ಎಲ್ಲ ಕಡೆಯೂ ಮಿರರ್ ಇತ್ತು. ಇದು ಹೊಸದಾಗಿ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಒಮ್ಮೆ ನೋಡಿ ಬರುವ ಅಂತೇಳಿ ಬಂದ್ವಿ. ಒಳಗೆ ಬಂದದ್ದಕ್ಕೆ ಮಾತ್ರ ನಮಗೆ ತುಂಬಾ ಖುಷಿ ಆಯಿತು. ಅಕಸ್ಮಾತ್ ನಾವು ಬೇಡ ಅಂತೇಳಿ ಹೊರಗಿನಿಂದನೇ ಆಚೆ ಹೋಗಿದ್ರೆ ಉಂಟಲ್ಲ, ಇದನ್ನು ನಾವು ನಿಜವಾಗಿಯೂ ಲಾಸ್ ಮಾಡ್ಕೊಳ್ತಿದ್ವಿ. ಯಾಕೆಂದರೆ ಅಷ್ಟು ಅದ್ಭುತವಾಗಿತ್ತು. ಒಳಗಡೆ ಹೋದರೆ ಉಂಟಲ್ಲ, ನಮಗೆ ಎಲ್ಲಿ ಹೋಗಬೇಕು, ಎಲ್ಲಿಂದ ಹೊರಗೆ ಬರಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಮಿರರ್ ಇತ್ತು, ಎಲ್ಲ ಕಡೆನೂ ನಾವೇ ಕಾಣಿಸ್ತಾ ಇದ್ವಿ. ಈ ಲೈಟ್ ಹಾಗೆ ಸ್ಲೋ ಮ್ಯೂಸಿಕ್ ಇದೆಲ್ಲ ಉಂಟಲ್ಲ, ತುಂಬ ಖುಷಿ ಕೊಡ್ತಾಯಿತ್ತು. ಹಾಗೆ ನೋಡಿ, ನಮ್ಮವರೇ ನಮಗೆ ಸಿಗ್ತಾ ಇರಲಿಲ್ಲ. ಈ ರೀತಿ ಕೈಯಿಂದ ಮುಟ್ಟಿ ನಮಗೆ ಜಾಗ ಮಾಡಿಕೊಂಡು ಹೊರಗಡೆ ಬರಬೇಕಾಗಿತ್ತು. ಅಷ್ಟು ಕನ್ಫ್ಯೂಸ್ ಕೂಡ ಆಗ್ತಾಯಿತ್ತು ನಮಗೆ.
ಹಾಗೆಯೇ ಒಳಗಡೆ ಎಲ್ಲ ತಿರುಗಾಡಿ ಇನ್ನು ಹೊರಗಡೆ ಹೋಗುವ ಅಂತೇಳಿ ಬಂದರೆ ಎಕ್ಸಿಟ್ನ ಹತ್ರ ಈ ರೀತಿ ಇತ್ತು. ಇದು ಹೇಗೆ ಇತ್ತು ಅಂತ ಹೇಳಿದರೆ, ನಾವು ಯಾವುದೋ ಒಂದು ಸುಂದರವಾದ ಪ್ರಪಂಚದಲ್ಲಿದ್ದೇವೆ, ಇಲ್ಲಿಯೇ ಇದ್ದು ಬಿಡುವ ಅನ್ನುವಂಥ ಫೀಲ್ ಕೊಡ್ತಾ ಇತ್ತು. ನೋಡಿ, ಈ ರೀತಿ ವೀಲ್ ತಿರುಗ್ತಾ ಇರುವಾಗ ಆ ಲೈಟಿಂಗ್ಸ್ನಲ್ಲಿ ನಾವು ನಡುವಲ್ಲಿ ನಿಂತಾಗ ನಮಗೆ ಹೇಗೆ ಫೀಲ್ ಆಗ್ತಾ ಇತ್ತು ಅಂತ ಹೇಳಿದರೆ, ನಾವು ಕೂಡ ಈ ವೀಲ್ನ ಜೊತೆಯಲ್ಲಿಯೇ ತಿರುಗ್ತಾ ಇದ್ದೇವೆ ಅನ್ನುವ ಫೀಲ್ ಆಗ್ತಾಯಿತ್ತು. ಸ್ವಲ್ಪ ತಲೆ ತಿರುಗಿದಾಗೆ ಕೂಡ ಆಗ್ತಾಯಿತ್ತು. ಆದರೆ ನಾವು ನಿಂತಲ್ಲಿಯೇ ಇರ್ತಾ ಇದ್ವಿ, ಆ ವೀಲ್ ತಿರುಗೋದ್ರಿಂದ ನಮಗೆ ಆ ರೀತಿ ಫೀಲ್ ಆಗ್ತಾ ಇತ್ತು. ಹಾಗೆಯೇ ನಮಗೆ ಇಲ್ಲಿಂದ ಹೊರಗಡೆ ಹೋಗಲಿಕ್ಕೆ ಕೂಡ ಮನಸ್ಸು ಇರಲಿಲ್ಲ, ಅಷ್ಟು ಚೆಂದ ಇತ್ತು. ಆದರೆ ಏನು ಮಾಡೋದು, ನಮಗೆ ಇಲ್ಲಿಯೇ ಇರಲಿಕ್ಕೆ ಆಗೋದಿಲ್ಲಲ್ಲ, ಇನ್ನೂ ಕೂಡ ಬೇರೆ ಬೇರೆ ಆಟ ಆಡಲಿಕ್ಕೆಲ್ಲ ಇತ್ತಲ್ವ, ಹಾಗಾಗಿ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ನಾವು ನೆಕ್ಸ್ಟ್ ಚೂಸ್ ಮಾಡಿದಂಥ ಗೇಮ್ ಇದು. ಇದರಲ್ಲಿ ನನ್ನ ಹಸ್ಬೆಂಡ್ ಕೂರ್ಲಿಕ್ಕೇ ಕೇಳ್ತಾ ಇರಲಿಲ್ಲ, ಯಾಕಂದರೆ ಅವ್ರಿಗಂತೂ ತುಂಬಾ ಭಯ. ಆದರೆ ನಾನು ಒತ್ತಾಯ ಮಾಡಿ ಕರ್ಕೊಂಡು ಬಂದೆ. ಅವರು ಕೂತ್ಕೊಳ್ಳುವಾಗಲೇ ತುಂಬ ನರ್ವಸ್ ಆಗಿ ಕೂತ್ಕೊಂಡಿದ್ರು. ಹಾಗೆ ಇದಂತೂ ತುಂಬಾ ಸ್ಪೀಡಾಗಿತ್ತು, ತುಂಬ ಸ್ಪೀಡಾಗಿ ಮೂವ್ ಆಗ್ತಾಯಿತ್ತು. ಆಗ ನನ್ನ ಹಸ್ಬೆಂಡ್ನ ಮುಖ ನೋಡಲಿಕ್ಕೆ ನನಗೆ ಖುಷಿ ಆಗ್ತಾಯಿತ್ತು, ಯಾಕಂದರೆ ಅವರು ಭಯ ಪಡುವಾಗ ಅವರ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ನೋಡಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಅವರು ಎಲ್ಲಿ ಹೋದರೂ ಕೂಡ ಈ ರೀತಿ ಗೇಮ್ನಲ್ಲೆಲ್ಲ ಆಟ ಆಡೋದೇ ಇಲ್ಲ. ಆದರೆ ಈ ಸರ್ತಿ ನನಗೋಸ್ಕರ, ನಮ್ಮ ಖುಷಿಗೋಸ್ಕರ ಅವರು ಕೂಡ ನಮ್ಮ ಜೊತೆ ಬಂದು ಸೇರಿಕೊಂಡು. ಆದರೆ ನನಗೆ ಪಾಪ ಅಂತ ಅನಿಸ್ಲಿಕ್ಕೆ ಕೂಡ ಶುರುವಾಯಿತು. ನೀವೇ ನೋಡ್ಬೋದು ಈಗ ನನ್ನ ಹಸ್ಬೆಂಡ್ನ ಎಕ್ಸ್ಪ್ರೆಷನ್ ಹೇಗಿದೆ ಅಂತೇಳಿ. ತುಂಬ ಅಂದರೆ ತುಂಬ ಭಯ ಪಡ್ತಿದ್ರು. ಆದರೆ ನನ್ನ ಮಗಳಿಗೆ ಉಂಟಲ್ಲ, ಸ್ವಲ್ಪ ಕೂಡ ಭಯ ಇಲ್ಲ. ಅವಳು ಸ್ವಲ್ಪ ನನ್ನ ರೀತಿಯಲ್ಲಿ ಬಂದಿದ್ದಾಳೆ, ಹಾಗಾಗಿ ಅವಳು ಈ ವಿಷಯದಲ್ಲೆಲ್ಲ ತುಂಬಾ ಧೈರ್ಯ ಇದೆ ಅವಳಿಗೆ. ಆದರೆ ನನ್ನ ಹಸ್ಬೆಂಡ್ನ ಮುಖ ನೋಡಿ ಮಾರ್ರೆ, ಅವರನ್ನು ನೋಡುವಾಗ ಪಾಪ ಅಂತ ಕೂಡ ಅನಿಸ್ತಾಯಿತ್ತು. ಆ ಗೇಮ್ ಆಟಾಡಿ ಬರುವಾಗ ನನ್ನ ಹಸ್ಬೆಂಡ್ಗೆ ತಲೆ ತಿರುಗಲಿಕ್ಕೆ ಶುರುವಾಗಿತ್ತು. ನನಗೆ ವಾಮಿಟ್ ಬಂದಾಗೆ ಆಗ್ತಾ ಇದೆ ಅಂತ ಕೂಡ ಹೇಳಿದರು. ಅವರು ಆಗನೇ ಡಿಸೈಡ್ ಮಾಡಿದರು, ಇನ್ನು ಯಾವ ಗೇಮ್ನಲ್ಲಿಯೂ ಕೂಡ ನಾನು ಆಟ ಆಡೋದಿಲ್ಲ ಅಂತೇಳಿ. ಅಷ್ಟು ಸುಸ್ತಾಗಿ ಹೋಗಿದ್ರು ಅವರು. ನನ್ನ ಹಸ್ಬೆಂಡನ್ನು ಆದಷ್ಟು ಕರೆದೆ ನಾನು, ಬನ್ನಿ ನೆಕ್ಸ್ಟ್ ಗೇಮ್ಗೆ ಹೋಗುವ, ಎಂತ ಆಗೋದಿಲ್ಲ ಮಾರ್ರೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಳ್ಳಿ, ನೆಕ್ಸ್ಟ್ ಆಟ ಆಡುವ ಅಂತೇಳಿ. ಆದರೆ ಅವರು ಎಷ್ಟೇ ಯಾವ ರೀತಿಯಲ್ಲಿ ಕರೆದ್ರೂ ಕೂಡ ನಾನು ಬರೋದಿಲ್ಲ, ನೀವು ಬೇಕಾದರೆ ಹೋಗಿ ಆಟ ಆಡಿ ಅಂತ ಹೇಳಿದರು. ನೆಕ್ಸ್ಟು ನಾವು ಚೂಸ್ ಮಾಡಿದ ಗೇಮ್ ಇದು. ಇದರ ಹೆಸರೆಂತ ಅಂತ ನನಗೆ ನಿಜವಾಗಿಯೂ ಗೊತ್ತಿಲ್ಲ, ಆದರೆ ತುಂಬ ಫನ್ನಿ ಗೇಮ್ ಅಂತ ಹೇಳ್ಬೋದು. ನಾವು ಇಲ್ಲಿ ಆಟ ಸ್ಟಾರ್ಟ್ ಆಗುವಾಗ ಉಂಟಲ್ಲ, ಎಲ್ಲರೂ ಒಟ್ಟಿಗೆ ಕೂತಿರ್ತೇವೆ. ಆಟ ಮುಗಿಯೋಷ್ಟೊತ್ತಿಗೆ ನಾವು ಎಲ್ಲೆಲ್ಲಿ ಹೋಗಿ ಬಿದ್ದಿರ್ತೇವೆ ಅಂತಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆಂದ ಇರ್ತದೆ. ಅದು ಫುಲ್ಲು ಶೇಕ್ ಆಗುವಾಗ ಉಂಟಲ್ಲ, ಯಾರ್ಯಾರು ಯಾವ್ಯಾವ ದಿಕ್ಕಿನಲ್ಲಿ ಹೋಗಿ ಬಿದ್ದಿರ್ತೇವೆ ಅಂತಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಜವಾಗಿಯೂ ಗೇಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಅದಾದ ನಂತರ ನಾವು ಬಂದಿದ್ದು ಇದಕ್ಕೆ ಜೋಕಾಲಿ ಆಡಲಿಕ್ಕೆ ಅಂತೇಳಿ. ಈ ಗೇಮ್ನಲ್ಲಿ ಕೂಡ ನಾನು, ಸುರಕ್ಷಾ ಹಾಗೆ ನನ್ನ ಮಗಳು ಮೂವರು ಮಾತ್ರ ಆಟ ಆಡಲಿಕ್ಕೆ ಬಂದದ್ದು, ಬಾಕಿ ಯಾರು ಕೂಡ ಬರಲಿಲ್ಲ. ಅವರಿಗೆ ಫಸ್ಟ್ ಗೇಮ್ನಲ್ಲಿಯೇ ಸಾಕಾಗಿ ಹೋಗಿತ್ತು. ಹಾಗೆಯೇ ಈ ಗೇಮು ದೂರದಿಂದ ನೋಡಲಿಕ್ಕೆ ತುಂಬ ಸಿಂಪಲಾಗಿ ಕಾಣಿಸ್ತದೆ, ತುಂಬ ಸ್ಲೋ ಆಗಿ ಮೂವ್ ಆಗ್ತದೆ ಅಂತ ಅನಿಸ್ತದೆ. ಆದರೆ ಅಲ್ಲಿ ಕೂತ್ಕೊಂಡ ನಂತರವೇ ಗೊತ್ತಾಗೋದು ಇದು ಎಷ್ಟು ಸ್ಪೀಡಾಗಿ ಮೂವ್ ಆಗ್ತದೆ ಅಂತೇಳಿ. ಹಾಗೆ ಈ ಗೇಮ್ನಲ್ಲಿ ಸುರಕ್ಷಾ ತುಂಬ ಸುಸ್ತಾದದ್ದು ಹೌದು. ಹಾಗೆಯೇ ಈ ಗೇಮ್ ಸ್ಟಾಪ್ ಆಗುವಾಗ ಸುರಕ್ಷಾನ ಹಸ್ಬೆಂಡ್ ಹಾಗೆ ನನ್ನ ಹಸ್ಬೆಂಡ್ ಎಲ್ಲ ತಯಾರಾಗಿದ್ದರು. ಸುರಕ್ಷಾ ಅಲ್ಲಿ ಬರುವ ರೀತಿ ನೋಡಿಯೇ ಅವರ ಹಸ್ಬೆಂಡ್ಗೆ ಗೊತ್ತಾಗಿತ್ತು ಇವರು ತುಂಬ ಸುಸ್ತಾಗಿದ್ದಾರೆ ಅಂತೇಳಿ. ಹಾಗಾಗಿ ಬಂದು ಸುರಕ್ಷಾನನ್ನು ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಮಲಗಿಸಿ ಅವರಿಗೆ ನೀರೆಲ್ಲ ಕುಡಿಸಿ ಸ್ವಲ್ಪ ಸುಧಾರಿಸ್ಕೊಳ್ಳುವವರೆಗೆ ನಾವು ಕೂಡ ಜೊತೆಯಲ್ಲಿ ಕೂತ್ಕೊಂಡ್ವಿ. ಹಾಗೆ ನೋಡ್ಬೋದು ಇಲ್ಲಿ ಜೋಕರ್ ಎಷ್ಟು ಚೆಂದ ಬಾಲನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ವಿ. ಆದರೆ ಸುರಕ್ಷಾ ಇನ್ನೂ ಕೂಡ ರಿಲ್ಯಾಕ್ಸ್ ಆಗಿರಲಿಲ್ಲ. ಸುರಕ್ಷಾ ರಿಲ್ಯಾಕ್ಸ್ ಆಗುವಷ್ಟೊತ್ತಿಗೆ ನಾವು ಬೇರೆ ಗೇಮ್ ಆಟ ಆಡುವ ಅಂತೇಳಿ ಈ ಗೇಮ್ನ ನಾವು ಚೂಸ್ ಮಾಡ್ಕೊಂಡ್ವಿ. ಈ ಗೇಮ್ನ ಚೂಸ್ ಮಾಡ್ಕೊಂಡ ನಂತರ ನಮಗೆ ಅನಿಸ್ತು ಇದು ನಮ್ಮ ರಾಂಗ್ ಸೆಲೆಕ್ಷನ್ ಅಂತೇಳಿ. ಯಾಕೆ ನಾನು ಈ ಗೇಮ್ನ ರಾಂಗ್ ಸೆಲೆಕ್ಷನ್ ಅಂತ ಹೇಳಿದೆ ಅಂತ ಹೇಳಿದರೆ, ತುಂಬಾ ಖತರ್ನಾಕ್ ಗೇಮ್ ಆಗಿತ್ತು ನೋಡಿ. ತುಂಬ ಸೇಫ್ಟಿ ಕೂಡ ಇತ್ತು, ಆದರೆ ಕೂಡ ತುಂಬಾ ಭಯ ಆಗ್ತಾ ಇತ್ತು. ಹಾಗೆಯೇ ನೋಡಿ, ಇಲ್ಲಿರುವ ಫೋಟೋಗ್ರಾಫರ್ಗಳು ಎಷ್ಟು ಹುಷಾರಿದ್ದಾರೆ ಅಂತ ಹೇಳಿದರೆ, ನಮ್ಮ ಪರ್ಮಿಷನ್ ಕೂಡ ತೊಗೊಳ್ಳೋದಿಲ್ಲ. ಹಾಗೆ ಫೋಸ್ ಕೊಡಿ, ಹೀಗೆ ಫೋಸ್ ಕೊಡಿ ಅಂತೇಳಿ ಫೋಟೋಸ್ನ ಕ್ಲಿಕ್ ಮಾಡ್ತಾಯಿದ್ರು. ಹಾಗೆ ಲಾಸ್ಟಿಗೆ ಬಂದು ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಫೋಟೋಸ್ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ. ನಮ್ಮ ಹತ್ರನೇ ಒಳ್ಳೊಳ್ಳೆ ಫೋನ್ ಎಲ್ಲ ಇರುವಾಗ ಯಾಕೆ ಅಲ್ವಾ ಸುಮ್ಮನೆ ಇದಕ್ಕೆಲ್ಲ ಖರ್ಚು ಮಾಡೋದು, ನಾವೇ ಒಳ್ಳೊಳ್ಳೆ ಫೋಟೋಸ್ನ ತಗೊಳ್ತಾ ಇದ್ವಿ. ಹಾಗಾಗಿ ನಾವು ಅವ್ರು ಹೇಳಿದಕ್ಕೋಸ್ಕರ ಒಳ್ಳೊಳ್ಳೆ ಫೋಸ್ ಅಂತೂ ಕೊಟ್ಟಿದ್ದಾಯಿತು, ಆದರೆ ಫೋಟೋಸ್ನ ಯಾವುದನ್ನು ಕೂಡ ತಗೊಳ್ಳಿಲ್ಲ ನಾವು. ಹಾಗೆಯೇ ಈ ಗೇಮ್ ಸ್ಟಾರ್ಟ್ ಆಗುವಾಗ ಉಂಟಲ್ಲ, ನನಗಂತೂ ತುಂಬ ಅಂದರೆ ತುಂಬ ಭಯ ಆಗ್ತಿತ್ತು. ಈ ಉಲ್ಟಾ ಪಲ್ಟಾ ಎಲ್ಲ ಆಗುವಾಗ ನಮ್ಮನ್ನು ಯಾರೋ ಗ್ರೈಂಡರಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದಾರೆ ಅನ್ನುವ ಫೀಲ್ ಆಗ್ತಾಯಿತ್ತು ನನಗೆ. ಈ ಗೇಮ್ ಆಗಿ ಹೊರಗಡೆ ಬರುವಾಗ ನನಗೆ ಕೂಡ ತಲೆ ತಿರುಗಲಿಕ್ಕೆ ಶುರುವಾಗಿತ್ತು, ಯಾಕಂದರೆ ಅಷ್ಟು ಖತರ್ನಾಕ್ ಆಗಿತ್ತು. ನಾನು ಆಗಲೇ ಹೇಳ್ದಾಗೆ ತುಂಬ ಅಂದರೆ ತುಂಬ ಖತರ್ನಾಕ್ ಆಗಿತ್ತು. ಇಲ್ಲಿರುವ ಪ್ರತಿ ಗೇಮ್ಗಳನ್ನು ನಾವು ಹಾಗೆಯೇ ನಿಂತ್ಕೊಂಡು ನೋಡುವಾಗ ಇದೇನು ದೊಡ್ಡ ವಿಶೇಷ ಅಲ್ಲಪ್ಪ, ಆರಾಮಾಗಿ ಆಟ ಆಡ್ಬೋದು ಅಂತ ಅನಿಸ್ತದೆ. ಆದರೆ ನಾವು ಹೋಗಿ ಅಲ್ಲಿ ಆಟ ಆಡಲಿಕ್ಕೆ ಶುರು ಮಾಡಿದಾಗ ಗೊತ್ತಾಗೋದು ಈ ಗೇಮು ಎಷ್ಟು ಖತರ್ನಾಕ್ ಆಗಿದೆ ಅಂತೇಳಿ. ಒಮ್ಮೆ ನಿಲ್ಲಿಸಿದರೆ ಸಾಕಪ್ಪ, ನಾನೊಮ್ಮೆ ಇಲ್ಲಿಂದ ಇಳಿತೇನೆ ಅನ್ನುವಷ್ಟು ನನಗೆ ಭಯ ಆಗ್ತಾಯಿತ್ತು. ಹಾಗೆ ಅಲ್ಲಿಂದ ನಾವು ಇಳಿದು ಬಂದುಂಟಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಅಂತೇಳಿ ಕೂತ್ಕೊಂಡ್ವಿ. ಹಾಗೆ ಇಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಕೂಡ ನಡೀತಾ ಇತ್ತು, ಅದನ್ನು ನಾವು ಕೂತ್ಕೊಂಡು ನೋಡ್ತಾ ಎಂಜಾಯ್ ಕೂಡ ಮಾಡ್ತಾ ಇದ್ವಿ.
ನೋಡಿ ಇವರು ಎಷ್ಟು ಚಂದ ಬ್ಯಾಲೆನ್ಸ್ ಮಾಡ್ತಾಯಿದ್ರು ಅಂದರೆ ಎಲ್ಲಿ ಕೂಡ ಮಿಸ್ ಆಗ್ತಾ ಇರಲಿಲ್ಲ. ಹಾಗೆಯೇ ನಾವೇನಾದರೂ ಇದನ್ನ ಟ್ರೈ ಮಾಡಲಿಕ್ಕೆ ಹೋದರೆ ಉಂಟಲ್ಲ, ನಮ್ಮ ಮೂಗು ಮುಷ್ಣಿ ಎಲ್ಲ ಕೆತ್ತಿ ಹೋಗೋದಂತೂ ಖಂಡಿತ. ಯಾಕೆಂದರೆ ಒಂದನ್ನು ಮೇಲೆ ಬಿಸಾಕಿ ಮತ್ತೊಂದನ್ನು ಹಿಡಿಯುವ ಅಂತ ಹೇಳುವಾಗ ಮತ್ತೊಂದು ಬಂದು ನಮ್ಮ ತಲೆಗೆ ಬಿದ್ದು ನಮ್ಮ ತಲೆ ಎರಡು ಹೋಳಾಗೋದ್ರಲ್ಲಿ ಡೌಟೇ ಇಲ್ಲ. ಹಾಗೆ ಈ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಎಲ್ಲ ನೋಡಿ ನಾವು ಬಂದದ್ದು ಈ ಕೊಲಂಬಸ್ನಲ್ಲಿ ಆಟ ಆಡುವ ಅಂತೇಳಿ. ಇಲ್ಲಿಯೂ ಕೂಡ ನನ್ನ ಹಸ್ಬೆಂಡ್ ಸ್ವಲ್ಪ ಹಿಂದೆ ಜಾರಿದ್ರು, ಆದರೂ ಕೂಡ ನಾನು ಅವರನ್ನು ಬಿಡಲೇ ಇಲ್ಲ. ಬನ್ನಿ ಎಂತ ಕೂಡ ಆಗೋದಿಲ್ಲ, ಹೇಗೂ ಬಂದಿದ್ದೇವೆ, ಫುಲ್ ಎಂಜಾಯ್ ಮಾಡುವ. ಇವತ್ತು ನಮಗೆ ನಮ್ಮದೇ ದಿನ, ಇದು ಎಷ್ಟು ಆಗ್ತದೆ ಅಷ್ಟು ಎಂಜಾಯ್ ಮಾಡುವ, ಬಂದ ಮೇಲೆ ಹಿಂದೆ ಜಾರುವ ಮಾತೇ ಇಲ್ಲ ಅಂತೇಳಿ ಅವರನ್ನು ಕರ್ಕೊಂಡು ಆಟ ಆಡಲಿಕ್ಕೆ ಹೋದ್ವಿ. ಅಲ್ಲಿ ಆಟ ಆಡಿ ಬರುವಾಗ ನನ್ನ ಮಗಳು, ಅಮ್ಮ ನಾನು ಕುದುರೆಯಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿದ್ಲು. ಹಾಗೆ ಅವಳನ್ನು ಕೂಡ ಸ್ವಲ್ಪ ಆಟ ಆಡಿಸುವ ಅಂತೇಳಿ ಕುದುರೆಯಲ್ಲಿ ಕೂರಿಸಿ ನಮ್ಮ ಕೆಲಸ ಬೇರೆಯೇ ಆಗ್ತಾಯಿತ್ತು. ಅದು ಎಂಥ ಕೆಲಸ ಅಂತ ನಾನು ಖಂಡಿತವಾಗಿಯೂ ಹೇಳೋದಿಲ್ಲ. ಇಲ್ಲಿ ಬೇಕಾದಷ್ಟು ಹೂವಿನ ಗಿಡಗಳಿತ್ತು ಮಾರೆ, ಅದನ್ನೆಲ್ಲ ನೋಡ್ತಾ ಇದ್ವಿ. ಹಾಗೆ ಕೆಲವೊಂದು ಬೀಜಗಳನ್ನು ಅಂದರೆ ಹೂವಿನ ಬೀಜಗಳನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದು ಉಂಟು. ಇಲ್ಲಿ ಆಟಾಡಿ ಬಂದ ನನ್ನ ಮಗಳು ನೆಕ್ಸ್ಟ್ ಚೂಸ್ ಮಾಡಿದಂಥ ಗೇಮ್ ಇದು. ಇದರಲ್ಲಿ ಒಂದು ಆಪ್ಷನ್ ಇತ್ತು, ಮಕ್ಕಳ ಜೊತೆಯಲ್ಲಿ ನಾವು ಕೂಡ ಕೂತ್ಕೊಳ್ಳಿಕ್ಕೆ ಅವಕಾಶ ಇತ್ತು. ನಾನು ಮಗಳನ್ನು ಆಟಾಡಿಸ್ಲಿಕ್ಕೆ ಅಂತ ಹೋದದ್ದು, ನಾನು ಕೂಡ ಅವಳ ಜೊತೆಯಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದೆ. ಹಾಗಾಗಿ ನನ್ನ ಹಸ್ಬೆಂಡ್ ಈ ಕೆಳಗಡೆ ನಿಂತ್ಕೊಂಡು ಜೋರಾಗಿ ನಗಾಡಲಿಕ್ಕೆ ಕೂಡ ಶುರು ಮಾಡಿದರು. ಮಕ್ಕಳು ಆಟ ಆಡೋದ್ರಲ್ಲಿ ನೀನು ಕೂಡ ಆಟ ಆಡ್ತಿದ್ದೀಯಲ್ಲ ಅಂತೇಳಿ. ಅಲ್ಲಿ ಆಪ್ಷನ್ ಇದ್ದಾಗ ನಾವು ಯಾಕೆ ಬಿಡೋದಲ್ವಾ. ಹಾಗೆ ಅದನ್ನೆಲ್ಲ ಆಟಾಡಿ ನೆಕ್ಸ್ಟ್ ನಾವು ಬಂದಂದು ನೀರಿನಲ್ಲಿ ಆಟ ಆಡುವ ಅಂತೇಳಿ. ನೀರನ್ನು ನೋಡುವಾಗಲೇ ಉಂಟಲ್ಲ ನಮಗೆ ನಿಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಜೋರಾಗಿ ಮ್ಯೂಸಿಕ್ ಕೂಡ ಹಾಕಿದ್ರು. ಹಾಗೆ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಆಟ ಆಡಲಿಕ್ಕೆ ಹೋಗಿ ಆಯಿತು. ನಾನು ದೂರದಿಂದನೇ ಕೂಗ್ತಾ ಇದ್ದೆ, ವಾಚ್ ಚಂಡಿ ಆಗ್ತದೆ, ಒಮ್ಮೆ ವಾಚನ್ನಾದರೂ ತೆಗಿರಿ ಮಾರ್ರೆ ಅಂತೇಳಿ. ಅವರು ಎಂತ ಆಗೋದಿಲ್ಲ, ಇರಲಿ ಮಾರೈತಿ ಅಂತ ಹೇಳ್ತಿದ್ರು. ಆದರೆ ನಾನು ಬಿಡಲೇ ಇಲ್ಲ ಆಯಿತಾ, ಅಷ್ಟು ಕಾಸ್ಟ್ಲಿ ವಾಚ್ ಎಲ್ಲ ನೀರಲ್ಲಿ ಹಾಳಾಗೋದು ಬೇಡ, ಕೊಡಿ ಒಮ್ಮೆ ಅಂತೇಳಿ. ಹಾಗೆ ವಾಚನ್ನು ಕೊಟ್ಟು ಪುನಃ ಅವರು ಎಂಜಾಯ್ ಮಾಡಲಿಕ್ಕೆ ಹೋದರು. ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡ್ ನೋಡಿ ಎಷ್ಟು ಚಂದ ನೀರಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂತೇಳಿ. ಅವರು ಎಂಜಾಯ್ ಮಾಡೋದನ್ನು ನೋಡಿ ನನ್ನ ಮನಸ್ಸು ಕೂಡ ತಡಿಲಿಲ್ಲ. ಹಾಗಾಗಿ ನಾನು ಕೂಡ ಹೋಗಿ ಅವರೊಟ್ಟಿಗೆ ಜಾಯ್ನ್ ಆದೆ. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು ಮೂವರು ಮನೆಯಲ್ಲಿ ಹೀಗೆ ಹುಚ್ಚರಾಗಿ ಡ್ಯಾನ್ಸ್ ಮಾಡೋದು ಯಾವಾಗಲೂ ಇದ್ದದ್ದೇ. ಆದರೆ ಇದು ಫಸ್ಟ್ ಟೈಮ್ ಅಂತ ಕಾಣಿಸ್ತದೆ ಮೂವರು ನಾವು ಹೊರಗಡೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇರೋದು. ನಿಜವಾಗಿಯೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಸಾಂಗ್, ಹಾಗೆ ಮೇಲಿಂದ ನೀರು ಬೀಳ್ತಾ ಇರುವಾಗ ಎಂಥವ್ರಿಗೂ ಕೂಡ ಡ್ಯಾನ್ಸ್ ಮಾಡುವಂಥ ಮನಸ್ಸಾಗ್ತದೆ. ಹಾಗೆ ನೋಡಿ ಇಲ್ಲಿ ನಮ್ಮ ಸುರಕ್ಷಾ ಕೂಡ ಫೈನಲಿ ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಹಾಗೆ ಒಬ್ರೊಬ್ಬರಾಗೆ ಬಂದು ಎಲ್ಲರೂ ಕೂಡ ಇಲ್ಲಿ ಜಾಯ್ನ್ ಆಗಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ನಾನಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಡ್ಯಾನ್ಸ್ ಮಾಡಿ ಸ್ವಲ್ಪ ಹೊತ್ತು ಮೈಯೆಲ್ಲ ಒದ್ದೆ ಆಗಿತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಬಿಸಿಲಿನಲ್ಲಿ ಕೂತ್ಕೊಂಡು ಒಣಗಿಸಿ ಅಲ್ಲಿಂದ ನಾವು ಪುನಃ ಬಂದದ್ದು ಡ್ರ್ಯಾಗನ್ಸ್ ಡೆನ್ನಿಗೆ. ಡ್ರ್ಯಾಗನ್ಸ್ ಡೆನ್ ಒಳಗೆ ಹೋಗುವಾಗ ನನಗೆ ಕೂಡ ಭಯ ಆಗ್ತಿತ್ತು. ಯಾಕಂದರೆ ಈಗಾಗಲೇ ಗೋಸ್ಟ್ ಹೌಸ್ ನೋಡಿದ್ರಿಂದ ತುಂಬ ಭಯ ಅನಿಸ್ತಾ ಇತ್ತು, ಇದರ ಒಳಗೆ ಹೇಗಿರ್ತದೆ ಅಪ್ಪ ಅಂತೇಳಿ. ಹಾಗೆ ನನ್ನ ಹಸ್ಬೆಂಡ್ ಮಗಳು ಉಂಟಲ್ಲ ಧೈರ್ಯವಾಗಿ ಗೇಟ್ನ ತನಕ ಬಂದರು. ಅದಾದ ನಂತರ ಒಳಗೆ ಬರಲಿಕ್ಕೆ ಅವ್ರಿಗೆ ಕೂಡ ಧೈರ್ಯ ಆಗಲಿಲ್ಲ. ನನ್ನ ಮಗಳು ಕೂಡ ಕೂಗಲಿಕ್ಕೆ ಶುರು ಮಾಡಿದ್ಲು, ಅಮ್ಮ ನಾನು ಒಳಗೆ ಬರುವುದಿಲ್ಲ, ನನಗೆ ಭಯ ಆಗ್ತದೆ ಅಂತ. ನನ್ನ ಹಸ್ಬೆಂಡ್ಗೆ ಸಿಕ್ಕಿದ್ದೇ ನೆಪ ಅಂತೇಳಿ ಮಗು ಭಯ ಪಡ್ತಿದ್ದಾಳೆ, ನಾನು ಕೂಡ ಬರುವುದಿಲ್ಲ, ಅವಳ ಜೊತೆಯಲ್ಲಿ ನಾನು ಹೊರಗಡೆ ನಿಲ್ತೇನೆ, ಇನ್ನು ಒಳಗಡೆ ಬಂದು ಅವಳಿಗೆ ಭಯ ಆದರೆ ಕಷ್ಟ ಆಗ್ತದೆ ಅಂತೇಳಿ ಅವರು ವಾಪಸ್ ಬಂದರು. ಹಾಗೆ ನಾವು ಉಳಿದವರು ಅಂದರೆ ನಾನು, ಸುರಕ್ಷಾ, ರವೀಂದ್ರ, ನನ್ನ ಅಮ್ಮ ಅವರೆಲ್ಲ ಒಟ್ಟಿಗೆ ಒಳಗಡೆ ಹೋದ್ವಿ. ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಲಿಕ್ಕೆ ಕೂಡ ಸಿಕ್ತು. ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ ನಂತರ ಉಂಟಲ್ಲ ನಮ್ಮನ್ನು ಒಳಗಡೆ ಬಿಟ್ಟರು. ನನಗೆ ಒಳಗೆ ಹೋಗುವಾಗನೇ ಈ ಗೋಸ್ಟ್ ಹೌಸ್ನದ್ದು ನೆನೆಸಿಕೊಂಡು ಭಯ ಆಗ್ತಾಯಿತ್ತು. ಆದರೆ ನನಗೆ ಎಷ್ಟು ಭಯ ಇದ್ದರೂ ಕೂಡ ನನ್ನ ಅಮ್ಮನಿಗೆ ನಾನು ಧೈರ್ಯ ಹೇಳ್ತಾ ಇದ್ದೆ. ಯಾಕಂದರೆ ಸ್ವಲ್ಪ ಏಜ್ಡ್ ಪರ್ಸನ್ ಕೂಡ ಅಲ್ವಾ, ಇನ್ನು ಭಯ ಪಡೋದು ಬೇಡ ಅಂತೇಳಿ. ಎಂತ ಆಗೋದಿಲ್ಲ, ಆರಾಮಾಗಿ ಬನ್ನಿ, ಆರಾಮಾಗಿ ಕೂತ್ಕೊಳ್ಳಿ ಅಂತೇಳಿ. ನೋಡಿ ಇದರಲ್ಲಿ ಕೂರಿಸ್ಕೊಂಡು ಉಂಟಲ್ಲ ನಮ್ಮನ್ನು ಕೆಳಗೆ ಕರ್ಕೊಂಡು ಹೋಗ್ತಾರೆ. ಕೆಳಗೆ ಕರ್ಕೊಂಡು ಹೋದ ನಂತರ ಉಂಟಲ್ಲ ಫುಲ್ಲು ಕತ್ತಲೆ ಮಾರ್ರೆ. ನನಗೆ ಅಂತೂ ಜೀವ ಬಾಯಿಗೆ ಬಂದಾಗೆ ಆಗ್ತಿತ್ತು. ಆದರೆ ಒಳಗಡೆ ಹೋಗುವಾಗ ಉಂಟಲ್ಲ ಅಲ್ಲಿ ಕತ್ತಲೆ ನೋಡಿಯೇ ಭಯ ಆಗ್ತಿತ್ತು. ಅದಕ್ಕೆ ಬೇಕಾದಾಗೆ ಒಂದು ದೆವ್ವ ಮಾರ್ರೆ ನನ್ನ ಜೊತೆಯಲ್ಲಿಯೇ ಪಕ್ಕದಲ್ಲಿಯೇ ಬರ್ತುಂಟು. ನಾನು ಒಮ್ಮೆಲೆ ಕೂಗಿಬಿಟ್ಟೆ. ಹಾಗೆ ನನಗೆ ಅನಿಸ್ಲಿಕ್ಕೆ ಶುರುವಾಯಿತು, ಈ ದೆವ್ವಗಳಿಗೆ ಕೂಡ ನಾನೇ ಬೇಕಾ, ಇವರು ಯಾಕೆ ನನ್ನೊಟ್ಟಿಗೆ ಬಂದು ಸಾಯ್ತಾ ಇದ್ದಾರೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ನನಗೆ ಇಲ್ಲಿ ಡ್ರ್ಯಾಗನ್ ನೋಡುವಾಗ ಕೂಡ ಡ್ರ್ಯಾಗನನ್ನು ನೋಡಿ ಭಯ ಆಗ್ತಾ ಇರಲಿಲ್ಲ, ನನ್ನ ಪಕ್ಕದಲ್ಲಿ ಇದ್ದ ದೆವ್ವನನ್ನೇ ನೆನೆಸಿಕೊಂಡು ಭಯ ಆಗ್ತಾಯಿತ್ತು. ಈ ಸತ್ತು ಹೋದ ದೆವ್ವಕ್ಕೆ ಪುನಃ ನಾನೇ ಬೇಕಾ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಒಟ್ಟಿನಲ್ಲಿ ಭಯದಿಂದನೇ ಡ್ರ್ಯಾಗನನ್ನು ನೋಡ್ಕೊಂಡುಂಟಲ್ಲ ಅಲ್ಲಿಂದ ನಾವು ಸೀದಾ ಹೊರಗಡೆ ಬಂದ್ವಿ. ಹೊರಗಡೆ ಬರುವವರೆಗುಂಟಲ್ಲ ನನಗೆ ನನ್ನ ಜೀವ ಹೋದಾಗೆ ಅನಿಸ್ತಾ ಇತ್ತು, ಅಷ್ಟು ಭಯ ಆಗ್ತಾ ಇತ್ತು. ಆಗ ನನಗೆ ಅನಿಸ್ತು ನನ್ನ ಹಸ್ಬೆಂಡ್ ಹಾಗೆ ಮಗಳು ವಾಪಸ್ ಹೋದದ್ದೇ ಒಳ್ಳೆಯದಾಯಿತು ಅಂತೇಳಿ. ನಾನು ಇಷ್ಟು ಧೈರ್ಯದವಳೆ ಇಷ್ಟು ಭಯ ಪಡ್ತಿದ್ದೇನೆ ಅಂತ ಹೇಳಿದರೆ ಇನ್ನು ನನ್ನ ಹಸ್ಬೆಂಡ್ ನನ್ನ ಮಗಳ ಪರಿಸ್ಥಿತಿ ಹೇಗೆ ಇರ್ತಿತ್ತಪ್ಪ ಅಂತೇಳಿ ನನಗೆ ಒಮ್ಮೆ ಅನಿಸ್ತು. ಹಾಗೆ ಅವರು ಹೊರಗಡೆ ಹೋಗಿ ಒಳ್ಳೆ ಕೆಲಸ ಕೂಡ ಮಾಡಿದರು ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಹಾಗೆ ಭಯದಿಂದನೇ ಈ ಡ್ರ್ಯಾಗನ್ನೆಲ್ಲ ನೋಡಿ ಉಂಟಲ್ಲ ನಾನು ಅಲ್ಲಿಂದ ಸೀದಾ ಹೊರಗಡೆ ಬಂದೆ. ನೀವು ನೋಡ್ತಾ ಇದ್ದೀರಲ್ವಾ, ಇದರಲ್ಲಿ ವಾಟರ್ ಫಾಲ್ ಆಗ್ತಾ ಇರ್ತದೆ. ಮಿಡಲಲ್ಲಿ ಸ್ವಲ್ಪ ಹೊತ್ತು ವಾಟರ್ ಫಾಲ್ನ ಸ್ಟಾಪ್ ಮಾಡಿರ್ತಾರೆ.
ಹಾಗೆ ನಾವು ಹೊರಗಡೆ ಬರುವಾಗ ಇಲ್ಲಿ ವಾಟರ್ಫಾಲ್ ಸ್ಟಾಪ್ ಆಗಿತ್ತು. ಹಾಗಾಗಿ ನಾವು ಅಲ್ಲಿಯೇ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಬೇರೆ ಗೇಮ್ ಆಟ ಆಡುವ ಅಂತೇಳಿ ಬಂದ್ವಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಚಂದ ಮಾಡಿ ಆಟ ಆಡಿದ್ವಿ. ನನ್ನ ಮಗಳನ್ನೆಲ್ಲ ಚಂದ ಆಟ ಆಡಿಸಿದ್ವಿ. ಅಷ್ಟೊತ್ತಿಗೆ ನಮಗೆ ಹೊಟ್ಟೆ ಕೂಡ ಹಸಿವಾಗಲಿಕ್ಕೆ ಶುರುವಾಗಿತ್ತು. ಆದರೆ ತುಂಬಾ ಒದ್ದೆ ಆಗಿದ್ವಿ ಅಲ್ವಾ. ಒದ್ದೆ ಬಟ್ಟೆಯಲ್ಲಿಯೇ ನಮಗೆ ಊಟ ಮಾಡಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿಯೇ ನಿಂತ್ಕೊಂಡು ನಾವು ಬಟ್ಟೆ ಎಲ್ಲ ಒಣಗಿಸಿಕೊಂಡು ನಂತರ ಊಟ ಮಾಡಲಿಕ್ಕೆ ಅಂತ ಬಂದ್ವಿ. ಹಾಗೆ ಊಟದ ವಿಷಯಕ್ಕೆ ಬಂದರೆ ಉಂಟಲ್ಲ, ನಮ್ಮ ಅದೃಷ್ಟ ಅಂತ ಕಾಣಿಸುತ್ತೆ. ನಮಗೆ ಇಲ್ಲಿ ಕೂಡ ತುಂಬಾ ಒಳ್ಳೆ ಫುಡ್ ಸಿಕ್ತು, ತುಂಬ ಟೇಸ್ಟಿ ಫುಡ್ ಸಿಕ್ತು. ಚಿಕನ್ ಬಿರಿಯಾನಿ, ಚಿಕನ್ ಚಿಲ್ಲಿ, ಚಿಕನ್ ಕಬಾಬ್ ಈ ರೀತಿಯ ಫುಡ್ನ ನಾವು ತೊಗೊಂಡಿದ್ವಿ. ಆದರೆ ತುಂಬ ಟೇಸ್ಟಿಯಾಗಿತ್ತು. ಹೇಳುವಷ್ಟು ಕಾಸ್ಟ್ಲಿನೂ ಕೂಡ ಇರಲಿಲ್ಲ, ತುಂಬ ವರ್ತ್ ಅಂತ ಕೂಡ ಹೇಳ್ಬೋದು. ಹಾಗೆ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮುಂದುವರಿದ ಭಾಗ ಮತ್ತೊಂದು ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಥ್ಯಾಂಕ್ ಯು.